ಬಹಳ ವರ್ಷಗಳ ಹಿಂದೆ ಒಂದು ವಿಶಾಲವಾದ ಅರಣ್ಯದ ಅಂಚಿನಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು, ಕೃಷಿ ಮಾಡುತ್ತಿದ್ದರು, ತಮ್ಮ ಜಾನುವಾರುಗಳನ್ನು ಸಾಕುತ್ತಿದ್ದರು ಮತ್ತು ತಮ್ಮನ್ನು ಕಾಪಾಡುವ ದೈವಿಕ ಶಕ್ತಿಗಳನ್ನು ಪೂಜಿಸುತ್ತಿದ್ದರು. ಅವರಿಗೆ ಆ ಅರಣ್ಯ ಕೇವಲ ಮರಗಳ ಗುಂಪಾಗಿರಲಿಲ್ಲ, ಅದು ಅವರ ರಕ್ಷಕ, ಅವರ ಬದುಕಿನ ಆಧಾರ ಮತ್ತು ಅವರ ಮನೆಯಂತಿತ್ತು. ಹಳ್ಳಿಯ ಹಿರಿಯರು ಯಾವಾಗಲೂ ಒಂದು ರಹಸ್ಯಮಯ ರಕ್ಷಕ ದೈವದ ಕಥೆಯನ್ನು ಹೇಳುತ್ತಿದ್ದರು. ಆ ದೈವ ಅರಣ್ಯವನ್ನು ಮತ್ತು ಅದನ್ನು ಗೌರವಿಸುವ ಪ್ರತಿಯೊಬ್ಬರನ್ನು ಕಾಪಾಡುತ್ತದೆ ಎಂದು ಅವರು ನಂಬುತ್ತಿದ್ದರು. ಆ ಹಳ್ಳಿಯಲ್ಲಿ ರವಿ ಎಂಬ ವ್ಯಕ್ತಿ ಇದ್ದ. ರವಿಗೆ ಎಲ್ಲದರ ಬಗ್ಗೆ ಕುತೂಹಲ ಇತ್ತು. ಅರಣ್ಯದ ಕಥೆಗಳು ಮತ್ತು ಆ ರಕ್ಷಕ ದೈವದ ಬಗ್ಗೆ ಕೇಳುವುದನ್ನು ಅವನು ತುಂಬಾ ಇಷ್ಟಪಡುತ್ತಿದ್ದ. ಹಿರಿಯರು ಆ ದೈವದ ಬಗ್ಗೆ ಮಾತನಾಡಿದಾಗಲೆಲ್ಲ ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿಕೊಳ್ಳುತ್ತಿತ್ತು. ಒಂದು ಸಂಜೆ ದಿನದ ಕೆಲಸ ಮುಗಿಸಿ ರವಿ ತನ್ನ ಮನೆಯ ಮುಂದೆ ಕುಳಿತು ಸೂರ್ಯಾಸ್ತವನ್ನು ನೋಡುತ್ತಿದ್ದ. ಅವನ ತಾಯಿ ಅವನು ಅರಣ್ಯದ ಕಡೆ ನೋಡುತ್ತಿರುವುದನ್ನು ಗಮನಿಸಿದರು. ಅವರು ನಗುತ್ತಾ ಹೇಳಿದರು, ಈ ಅರಣ್ಯ ನಮ್ಮ ಹಳ್ಳಿಯನ್ನು ತಲೆಮಾರುಗಳಿಂದ ಕಾಪಾಡುತ್ತಿದೆ. ರವಿಯ ರಕ್ಷಕ ದೈವ ನಿಜವಾಗಿಯೂ ಇದೆಯೇ ಎಂದು ಯೋಚಿಸಿದ. ಆದರೆ ರಾತ್ರಿ ಕವಿದಂತೆ ಎಲ್ಲರೂ ನಿದ್ರೆಗೆ ಜಾರಿದರು. ಮುಂದಿನ ದಿನ ಒಂದು ಅಸಾಮಾನ್ಯ ಘಟನೆ ನಡೆಯಿತು. ಊರಿನ ಕೆಲ ವ್ಯಾಪಾರಿಗಳು ದುಡ್ಡಿನ ಆಸೆಗಾಗಿ ಅರಣ್ಯದ ಒಂದು ದೊಡ್ಡ ಭಾಗದ ಮರಗಳನ್ನು ಕಡಿಯಲು ಯೋಚಿಸಿದರು. ಹಳ್ಳಿಯ ಜನರಲ್ಲಿ ಆತಂಕ ಮೂಡಿತು. ಹಿರಿಯರು ಎಚ್ಚರಿಸಿದರು, ಈ ಅರಣ್ಯ ಪವಿತ್ರವಾದುದು, ಇದನ್ನು ಹಾಳು ಮಾಡಿದರೆ ಅನಾಹುತ ಸಂಭವಿಸುತ್ತದೆ. ಆದರೆ ಯಾರೂ ಅವರ ಮಾತನ್ನು ಕೇಳಲಿಲ್ಲ. ವ್ಯಾಪಾರಿಗಳು ಅದನ್ನು ನಗೆಯಾಡಿದರು. ಅವರಿಗೆ ಅರಣ್ಯ ಎಂದರೆ ಕೇವಲ ಹಣ ಗಳಿಸುವ ಸಾಧನವಾಗಿತ್ತು. ಆ ರಾತ್ರಿ ರವಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಅವನಿಗೆ ದಿವ್ಯ ರೂಪದಲ್ಲಿ ಅವನು ಪೂಜಿಸುವ ದೈವದ ರೂಪ ಕಾಣಿಸಿತು. ಆ ದಿವ್ಯ ರೂಪದಲ್ಲಿ ಒಂದು ಧ್ವನಿ ಕೇಳಿಸಿತು, ನಿನ್ನನ್ನು ಕಾಪಾಡುವುದನ್ನು ನೀನು ಕಾಪಾಡು. ಆ ಮಾತುಗಳು ಅರಣ್ಯದೆಲ್ಲೆಡೆ ಪ್ರತಿಧ್ವನಿಸಿದವು. ರವಿ ಬೆಚ್ಚಿಬಿದ್ದು ಎದ್ದ. ಆ ಕನಸು ಅವನಿಗೆ ನಿಜವಾಗಿಯೇ ನಡೆದಂತಿತ್ತು. ಕೆಲವೇ ದಿನಗಳಲ್ಲಿ ಯಂತ್ರಗಳು ಅರಣ್ಯವನ್ನು ತುಂಬಿತು. 100 ವರ್ಷಗಳಿಂದ ನಿಂತಿದ್ದ ಮರಗಳು ಒಂದೊಂದಾಗಿ ನೆಲಕ್ಕುರುಳಿದವು. ನೆಲ ಕಂಪಿಸಿತು. ಪಕ್ಷಿಗಳು ಭಯದಿಂದ ಹಾರಿದವು. ಪ್ರಾಣಿಗಳು ಅರಣ್ಯದ ಒಳಭಾಗಕ್ಕೆ ಓಡಿದವು. ರವಿ ಇದನ್ನೆಲ್ಲ ಅಸಹಾಯಕನಾಗಿ ನೋಡುತ್ತಿದ್ದ. ದಿನಗಳು ಕಳೆದಂತೆ ಹಳ್ಳಿಯಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸತೊಡಗಿದವು. ನದಿಯ ನೀರು ಕಡಿಮೆಯಾಗತೊಡಗಿತು. ಭೂಮಿ ಒಣಗತೊಡಗಿತು. ಬೆಳೆಗಳು ಸರಿಯಾಗಿ ಬೆಳೆಯಲಿಲ್ಲ. ಗಾಳಿ ಕೂಡ ಭಾರವಾದಂತೆ ಅನುಭವವಾಯಿತು. ಜನರು ಚಿಂತಿತರಾದರು. ಕೆಲವರು ಇದನ್ನು ದುರದೃಷ್ಟ ಎಂದುಕೊಂಡರು. ಇನ್ನೂ ಕೆಲವರು ಹವಾಮಾನವನ್ನು ದೂಷಿಸಿದರು. ಆದರೆ ಹಿರಿಯರಿಗೆ ಕಾರಣ ಗೊತ್ತಿತ್ತು. ಆ ಊರಿನಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಈಗ ಆ ವ್ಯಾಪಾರಿಗಳ ಕಣ್ಣು ಆ ಆಲದ ಮರ ಮೇಲೆ ಬಿತ್ತು. ಅವರು ಅದನ್ನು ಕಡಿಯಲು ಯೋಚಿಸಿದರು. ಆದರೆ ಹಿರಿಯರು ಅದನ್ನು ವಿರೋಧಿಸಿದರು. ಆ ಆಲದ ಮರ ನಮ್ಮ ದೈವ ಇದ್ದಂತೆ. ನೀವು ಅದನ್ನು ಕಡಿದರೆ ಊರೇ ಸರ್ವನಾಶ ಆಗುವುದು. ಒಂದು ರಾತ್ರಿ ರವಿಗೆ ಮತ್ತೆ ಅದೇ ಕನಸು ಬಂತು. ಈ ಬಾರಿ ಆ ದಿವ್ಯ ರೂಪ ಎದುರುಗಡೆ ಪ್ರತ್ಯಕ್ಷವಾಯಿತು. ನಿನ್ನನ್ನು ಕಾಪಾಡುವುದನ್ನು ನೀನು ಕಾಪಾಡುವಂತ ಹೇಳಿದೆ, ಆದರೆ ನೀನು ಅದನ್ನ ಮರೆತೆ. ರವಿ ಧೈರ್ಯದಿಂದ ಕೇಳಿದ, ನನಗೇನು ಅರ್ಥ ಆಗ್ತಾ ಇಲ್ಲ. ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ವಾಗ್ದಾನ. ಶತಮಾನಗಳಿಂದ ಈ ಅರಣ್ಯ ನಿಮ್ಮ ಜನರಿಗೆ ಜೀವ ನೀಡುತ್ತಿದೆ.
ನೀರು, ಆಹಾರ, ಆಶ್ರಯ ಮತ್ತು ರಕ್ಷಣೆಯನ್ನು ಒದಗಿಸುತ್ತಿದೆ. ಆದರೆ ಈಗ ಅನೇಕರು ಪ್ರಕೃತಿಯನ್ನು ತಮ್ಮ ಸ್ವತ್ತೆಂದು ಭಾವಿಸುತ್ತಿದ್ದಾರೆ. ಪ್ರಕೃತಿ ನಮ್ಮದು ಅಲ್ಲ, ನಾವು ಪ್ರಕೃತಿಯವರಾಗಿದ್ದೇವೆ. ನಾಳೆಯ ಭವಿಷ್ಯ ಇಂದಿನ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಿ ಆ ದೈವ ಮಾಯವಾಯಿತು. ರವಿಗೆ ಎಚ್ಚರವಾಯಿತು. ಅವನು ಯೋಚಿಸುತ್ತ ಕುಳಿತ. ಮುಂದಿನ ದಿನ ರವಿ ಒಂದು ನಿರ್ಧಾರ ತೆಗೆದುಕೊಂಡ. ಅವನು ಅರಣ್ಯದೊಳಗೆ ಹೋಗಿ ಸತ್ಯವನ್ನು ಕಂಡುಹಿಡಿಯಲು ಹೊರಟ. ಸೂರ್ಯ ಅಸ್ತಮಿಸುತ್ತಿದ್ದಾಗ ಅವನು ಅರಣ್ಯದೊಳಗೆ ನಡೆದು ಹೋದ. ಕತ್ತಲಾಯಿತು. ಹಳ್ಳಿಯ ಶಬ್ದಗಳು ಮಾಯವಾದವು. ದಾರಿ ಕಾಣದಾಯಿತು. ಹಲವಾರು ಗಂಟೆಗಳ ನಂತರ ಚಂದ್ರನ ಬೆಳಕು ಕಾಣಿಸಿತು. ಆದರೆ ಅದು ಬೆಳಕಲ್ಲ, ದರ್ಶನ. ಅಲ್ಲಿ ಒಂದು ಪುರಾತನ ದೇವರ ಗುಡಿಯನ್ನು ಕಂಡ. ಅದು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿ ಕಾಣುತ್ತಿತ್ತು. ರವಿಗೆ ಈಗ ಎಲ್ಲವೂ ಅರ್ಥವಾಯಿತು. ಅರಣ್ಯವನ್ನು ಉಳಿಸಲು ದೈವ ಕನಸಲ್ಲಿ ಬಂದಿರುವುದು ಎಂದು ಅವನಿಗೆ ತಿಳಿಯಿತು. ಅವನು ತಕ್ಷಣ ಹಳ್ಳಿಗೆ ಹಿಂದಿರುಗಿದ. ಅದೇ ರಾತ್ರಿ ಭೀಕರ ಮಳೆಗಾಳಿ ಆರಂಭವಾಯಿತು. ಗುಡುಗು ಮಿಂಚುಗಳು ಆಕಾಶವನ್ನು ಕಂಪಿಸಿದವು. ಎಲ್ಲೆಡೆ ನೀರು, ಪ್ರಾಣಿಗಳು ಎಲ್ಲ ಊರಿನ ಕಡೆ ಬಂದವು. ಊರೇ ನಾಶವಾಯಿತು. ಬಲವಾದ ಗಾಳಿ, ಮಳೆಯಿಂದ ಎಲ್ಲರೂ ಆಶ್ರಯ ಹುಡುಕಬೇಕಾಯಿತು. ಜನರು ಭಯಗೊಂಡರು. ಇದು ರಕ್ಷಕ ದೈವದ ಎಚ್ಚರಿಕೆ ಎಂದು ಹಲವರು ನಂಬಿದರು. ಮುಂದಿನ ದಿನ ರವಿ ಎಲ್ಲರನ್ನೂ ಹಳ್ಳಿಯ ಮಧ್ಯಭಾಗದಲ್ಲಿ ಸೇರಿಸಿದ. ಅವನು ತನ್ನ ಕನಸು, ದೈವ ಕಂಡ ದೃಶ್ಯಗಳ ಬಗ್ಗೆ ಎಲ್ಲವನ್ನೂ ಹೇಳಿದ. ಮೊದಲಿಗೆ ಕೆಲವರು ನಂಬಲಿಲ್ಲ. ಆದರೆ ಹಳ್ಳಿಯ ಹಿರಿಯರು ಮುಂದೆ ಬಂದು ಹೇಳಿದರು, ಪ್ರಕೃತಿ ನಿಧಾನವಾಗಿ ಮಾತನಾಡಿದಾಗ ನಾವು ಕೇಳುವುದಿಲ್ಲ. ಅದು ಗರ್ಜಿಸಿದಾಗ ನಾವು ಭಯಪಡುತ್ತೇವೆ. ನಿಜವಾದ ಜ್ಞಾನವೆಂದರೆ ಭಯ ಬರುವ ಮುಂಚೆಯೇ ಕೇಳುವುದು. ಜನರು ಮೌನರಾದರು. ಅವರಿಗೆ ತಮ್ಮ ತಪ್ಪು ಅರ್ಥವಾಯಿತು. ಅವರು ತಕ್ಷಣ ಅರಣ್ಯ ನಾಶವನ್ನು ನಿಲ್ಲಿಸಲು ನಿರ್ಧರಿಸಿದರು. ನಂತರ ಊರಿನವರು ಎಲ್ಲರೂ ಸೇರಿ ದೇವರಿಗೆ ಪೂಜೆ ಮಾಡಿ, ಇನ್ನು ಮುಂದೆ ಈ ರೀತಿ ನಡೆಯುವುದಿಲ್ಲ ಎಂದು ಹೇಳಿ ತಮ್ಮ ದೈವದ ಬಳಿ ಕ್ಷಮೆ ಕೋರಿ ಪ್ರಾರ್ಥನೆಯನ್ನು ಮಾಡಿ ಊರು ಮತ್ತು ಅರಣ್ಯವನ್ನು ರಕ್ಷಿಸು ಎಂದು ಬೇಡಿದರು. ಮತ್ತೆ ಎಂದಿನಂತೆ ಎಲ್ಲರೂ ತಮ್ಮ ಕೆಲಸಗಳಲ್ಲಿ ತೊಡಗಿದರು. ದಿನಗಳು ಕಳೆಯುತ್ತಾ ಹೋದವು. ವಾರಗಳು ತಿಂಗಳುಗಳಾದವು. ನದಿಯಲ್ಲಿ ಮತ್ತೆ ನೀರು ಹರಿಯತೊಡಗಿದ್ದು. ಹೊಲಗಳು ಹಸಿರಾದವು. ಪಕ್ಷಿಗಳು ಮರಳಿ ಬಂದವು. ಪ್ರಾಣಿಗಳು ಮತ್ತೆ ಕಾಣಿಸತೊಡಗಿದವು. ಅರಣ್ಯಕ್ಕೆ ಜೀವ ಮರಳಿ ಬಂದಿತು. ಈ ಸಂತೋಷವನ್ನು ಆಚರಿಸಲು ಒಂದು ದೊಡ್ಡ ಉತ್ಸವವನ್ನು ಆಯೋಜಿಸಲಾಯಿತು. ದೀಪಗಳು ಬೆಳಗಿದವು. ಮಕ್ಕಳೆಲ್ಲ ಖುಷಿಯಲ್ಲಿ ತೆಲಾಡಿದರು. ತಮ್ಮ ದೈವದ ಹಬ್ಬವನ್ನು ಆಚರಿಸಿದರು. ಎಲ್ಲರೂ ಕೃತಜ್ಞತೆಯಿಂದ ಪ್ರಾರ್ಥಿಸಿದರು. ಮರುದಿನ ರವಿ ಒಬ್ಬನೇ ಆ ಮಹಾ ಮರದ ಕೆಳಗೆ ಕೂತು ಎಲ್ಲವನ್ನು ಮೆಲ್ಕು ಹಾಕುತ್ತಿದ್ದ. ಅವನಿಗೆ ಇದರಿಂದ ಅರ್ಥ ಆಯಿತು, ನಮ್ಮನ್ನು ಕಾಪಾಡುವುದಕ್ಕೆ ಆ ದೈವ ಯಾವಾಗಲೂ ಅರಣ್ಯದಲ್ಲೇ ಇರುತ್ತದೆ ಎಂದು. ಒಂದು ರೂಪವಾಗಿ ಅಲ್ಲ, ಒಂದು ಕಥೆಯಾಗಿ ಅಲ್ಲ, ಪ್ರಕೃತಿಯ ಆತ್ಮವಾಗಿ. ಆ ದಿನದಿಂದ ಹಳ್ಳಿಯ ಜನರು ಒಂದು ಸತ್ಯವನ್ನು ಎಂದಿಗೂ ಮರೆತಿಲ್ಲ. ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿಯೇ ನಮ್ಮನ್ನು ಕಾಪಾಡುತ್ತದೆ. ಅರಣ್ಯ ಬದುಕಿರುವವರೆಗೆ ಅದರ ರಕ್ಷಕನೂ ಬದುಕಿರುತ್ತಾನೆ.